ನಮಸ್ತೆ ಫ್ರೆಂಡ್ಸ್, ವಿ ಫ್ಯಾಷನ್ ಚಾನಲ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಸೊ ಇವತ್ತಿನ ಟಾಪಿಕ್ ಅಲ್ಲಿ ಕಾಲರ್ ನೆಕ್ ಕುರ್ತಿ, ಓಕೆನಾ. ಸೊ ಅದನ್ನ ಕಟಿಂಗ್ ಮಾಡಿ ನೋಡಿ, ಈ ಲೆವೆಲ್ ಅಲ್ಲಿ ನಾನು ಲೈನಿಂಗ್ ನ ಅಟ್ಯಾಚ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಫ್ರಂಟ್ ಅಲ್ಲಿ ನೆಕ್ ಡಿಸೈನ್ ನ ಮಾಡಿ ಹೇಗೆ ಫ್ರಂಟ್ ಅಲ್ಲಿ ಈಸಿಯಾಗಿ ನೆಕ್ ಡಿಸೈನ್ ಮಾಡೋದು ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಹೇಳ್ಕೊಡ್ತಾ ಇದ್ದೀನಿ. ಸೊ ಅದಾದ್ಮೇಲೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಕಾಲರ್ನ ಈಸಿಯಾಗಿ, ಹಾಫ್ ಕಾಲರ್ನ ಈಸಿಯಾಗಿ ಹೇಗೆ ನಾವು ನಮ್ಮ ಕಾಲರ್ ಕುರ್ತಿ ಅಟ್ಯಾಚ್ ಮಾಡೋದು ಅನ್ನೋದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಸೊ ಇದು ಬಂದು ಫ್ರಂಟ್ ನೋಡಿ, ಆಲ್ರೆಡಿ ನಾನು ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡಿ ಇಟ್ಕೊಂಡಿದ್ದೀನಿ. ಬಂದು ಬ್ಯಾಕ್, ಓಕೆನಾ. ಸೊ ಫಸ್ಟ್ಗೆ ನಾನು ಫ್ರಂಟ್ ಪಾರ್ಟ್ಗೆ ಸಿಂಪಲ್ ಆಗಿ ಈಸಿಯಾಗಿ ಕಾಲರ್ ನೆಕ್ಗಾಗ್ಲಿ ನಾರ್ಮಲ್ ನೆಕ್ಗಾಗ್ಲಿ ಯಾವುದೇ ನೆಕ್ಗಾಗ್ಲಿ ನೀವು ಈ ಡಿಸೈನ್ ಆರಾಮಾಗಿ ಮಾಡ್ಬೋದು. ಹೇಗೆ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಸೊ ಇದಕ್ಕೆ ನಾನು ಕ್ಯಾನ್ವಾಸ್ ತಗೊಂಡಿದ್ದೀನಿ. ಹಾಗೆ ಇದ್ರದ್ದು ಪ್ಯಾಂಟ್ ಸ್ಟಿಚ್ ಮಾಡಿದ್ದೀನಿ ಆಲ್ರೆಡಿ. ಅದರಲ್ಲಿ ಮಿಕ್ಕಿರುವಂತಹ ಬಟ್ಟೆ, ಇದ್ರದ್ದು ಪ್ಯಾಂಟ್ ಏನ್ ಬಂದಿದೆ ಅದ್ರ ಬಿಕ್ಕಿರುವಂತಹ ಬಟ್ಟೆ ಕಾಂಬಿನೇಷನ್ ಅಲ್ಲಿ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ಇದನ್ನ ತಗೊಂಡಿದ್ದೀನಿ, ಓಕೆನಾ. ಫಸ್ಟ್ಗೆ ನಾವು ಕ್ಯಾನ್ವಾಸ್ ಅಲ್ಲಿ ನಾವು ಏನ್ ನೆಕ್ ಡಿಸೈನ್ ಮಾಡ್ತೀವಿ, ಸೊ ಅದನ್ನ ನಾವು ಡ್ರಾ ಮಾಡ್ಕೊಳ್ಳೋಣ. ಸಿಂಪಲ್ ಈಸಿ, ಯಾವ ನೆಕ್ ಡಿಸೈನ್ ಮಾಡಕ್ ಬರಲ್ಲ ಅಂತ ಯಾರ್ಯಾರು ಇರ್ತೀರಾ ಅಂತವರೆಲ್ಲ ಮಾಡ್ಬೋದು. ಕ್ಯಾನ್ವಾಸ್ ನ ಕಟಿಂಗ್ ಮಾಡೋದನ್ನ ಹೇಳ್ಕೊಡ್ತೀನಿ. ಕ್ಯಾನ್ವಾಸ್ ಇದ್ರೆ ತುಂಬಾ ಚೆನ್ನಾಗಿ ಬರುತ್ತೆ, ಓಕೆನಾ. ಸೊ ಫಸ್ಟ್ ಇಲ್ಲಿ ನಾನೊಂದು 3/4 ಇಂಚ್ಗೆ ಈ ರೀತಿ ಒಂದು ಲೈನ್ ಹಾಕೊಂಡಿದ್ದೀನಿ. ಅದಾದ್ಮೇಲೆ ಇದ್ರ ಲೆಂತ್ ನೋಡಿ 14 ಇಂಚ್ ಇದ್ರೆ ಸಾಕು. 14 ಇಂಚು ಉದ್ದಕ್ಕೆ ಕ್ಯಾನ್ವಾಸ್ ತಗೊಂಡಿದ್ದೀನಿ. ಒಂದು ಲೈನ್ ಹಾಕಿ ಅದರಿಂದ ಮೇಲೆ 14 ಇಂಚಿಗೆ ಈ ರೀತಿ ತಗೊಂಡಿದ್ದೀನಿ. ನೆಕ್ ಬಿಡ್ತು ನಾರ್ಮಲಿ ನೀವು ಎಷ್ಟು ಇಡ್ತೀರಾ ಇಟ್ಕೊಳ್ಳಿ. ಇಲ್ಲಿ ನಾನು 3.5 ಇಂಚು ಇಡ್ತಾ ಇದ್ದೀನಿ. ಕಾಲರ್ ನೆಕ್ ಅಲ್ವಾ, 3.5 ಇಂಚ್ ಇಟ್ಟಿದ್ದೀನಿ, ಓಕೆನಾ. ಅದಾದ್ಮೇಲೆ ಫ್ರಂಟ್ ಅಲ್ಲಿ ನೆಕ್ ಡೀಪ್ ನಿಮ್ಗೆ ಎಷ್ಟು ಬೇಕು ಸೊ ಅಷ್ಟು ನೀವು ಇಟ್ಕೊಳ್ಳಿ. ಇಲ್ಲಿ ನಾನು 6.5 ಇಂಚ್ ಇಡ್ತಾ ಇದ್ದೀನಿ. ರೆಡಿ 6 ಇಂಚು, ಅದಕ್ಕೆ ಅರ್ಧ ಇಂಚು ಸೇರಿಸಿ 6.5 ಇಂಚು. ಇಲ್ಲೊಂದು ಈ ರೀತಿ ಲೈನ್ ಹಾಕೊಳ್ಳೋಣ. ಇಲ್ಲೂ ಅಷ್ಟೇ 3.5 ಇಂಚಿಗೆ ಮಾರ್ಕ್ ಮಾಡ್ಕೊಂಡ್ಬಿಡಿ. ಮಾರ್ಕ್ ಮಾಡ್ಕೊಂಡು ಈ ರೀತಿ ಒಂದು ಲೈನ್ ಹಾಕೊಂಡು ಬಾಕ್ಸ್ ಹಾಕೊಳ್ಳಿ. ಅದಾದ್ಮೇಲೆ ನಿಮ್ಗೆ ಇಲ್ಲಿ ಯಾವ ನೆಕ್ ಶೇಪ್ ಬೇಕು ಅದನ್ನ ನೀವು ಇಲ್ಲಿ ಆರಾಮಾಗಿ ಡ್ರಾ ಮಾಡ್ಕೊಳ್ಬಹುದು. ಇಲ್ಲಿ ನಾನು ರೌಂಡ್ ಶೇಪ್ ಹಾಕ್ತಾ ಇದ್ದೀನಿ. ಸೊ ಈ ರೀತಿ ರೌಂಡ್ ಶೇಪ್ ಹಾಕಿದ್ಮೇಲೆ ಇಲ್ಲಿಂದ ಕರೆಕ್ಟ್ ಆಗಿ ನಿಮ್ಗೆ ಒಂದು 3/4 ಇಂಚ್ ಇದ್ರೆ ಸಾಕು. 1 ಇಂಚು ತಗೊಳ್ಬಹುದು ಪಟ್ಟಿ ಅಗಲ ಬೇಕು ಅಂದ್ರೆ. ಇಲ್ಲಿ ನಾನು 3/4 ಇಂಚ್ ತಗೊಳ್ತೀನಿ. ನನಗೆ ಇಲ್ಲಿ ಪಟ್ಟಿ ಜಾಸ್ತಿ ಅಗಲ ಬೇಡ, ಮೀಡಿಯಂ ಆಗಿದ್ರೆ ಸಾಕು. ಹಾಗಾಗಿ ನಾನು ಇಲ್ಲಿ 3/4 ಇಂಚ್ಗೆ ನೋಡಿ ಈ ರೀತಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಜನವರಿ 27ನೇ ತಾರೀಕಿಂದ ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ್ ಕೋರ್ಸ್ ಶುರುವಾಗ್ತಾ ಇದೆ. ಸೊ ಯಾರ್ಯಾರಿಗೆಲ್ಲ ಸೇರ್ಕೊಳ್ಳೋ ಇಂಟ್ರೆಸ್ಟ್ ಇದೆ ಅಂತವರು ಸ್ಕ್ರೀನ್ ಮೇಲೆ ಶೋ ಆಗ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು. ನೋಡಿ ಇಲ್ಲಿಗೆ ಈ ರೀತಿ ಎಂಡ್ ಮಾಡ್ಕೊಳ್ಳಿ, ಓಕೆನಾ. ಇದ್ರಲ್ಲಿ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ್ ಕೋರ್ಸ್ ಏನಿದೆ ಅದ್ರಲ್ಲಿ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ. ಇನ್ ಕೇಸ್ ವಿಡಿಯೋ ನಿಮ್ಗೆ ಸಿಕ್ಕಿಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ಶೋ ಆಗ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿ ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ್ ಕೋರ್ಸ್ನ ಡೀಟೇಲ್ ಬೇಕು ಅಂತ ಕೇಳಿದ್ರೆ ಖಂಡಿತ ಅಲ್ಲೂ ಹೇಳ್ಕೊಡ್ತೀನಿ. ಸೊ ಇದು ಬಂದು ಬ್ಯಾಚ್ ವೈಸ್ ಹೋಗ್ತಾ ಇರುತ್ತೆ, ಓಕೆನಾ. ಸೊ ಇವಾಗ 27ನೇ ತಾರೀಕು ಶುರು ಮಾಡ್ತಾ ಇದ್ದೀನಿ. ಅದಾದ್ಮೇಲೆ ನಾನು ಬ್ಯಾಚ್ ವೈಸ್ ಶುರು ಮಾಡ್ತೀನಿ. ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ, ಡೇಟ್ ಆದ್ಮೇಲೆ ಏನಾದ್ರೂ ಈ ವಿಡಿಯೋ ನೋಡ್ತಾ ಇದ್ರೆ ಕಾಂಟ್ಯಾಕ್ಟ್ ಮಾಡಿ ಸೇರ್ಕೊಳ್ಳೋ ಇಂಟ್ರೆಸ್ಟ್ ಇದ್ರೆ ಬ್ಯಾಚ್ ವೈಸ್ ಹೋಗ್ತಾ ಇರುತ್ತೆ. ಸೊ ಬ್ಯಾಚ್ ವೈಸ್ ನಾನು ನಿಮ್ಗೆ ಡೇಟ್ ಕೂಡ ಹೇಳ್ತೀನಿ, ನೆಕ್ಸ್ಟ್ ಯಾವಾಗ ಶುರು ಮಾಡ್ತೀನಿ. ಅವಾಗ ನಿಮ್ಗೆ ಅನುಕೂಲ ಇದ್ರೆ ನೀವು ಅವಾಗ ಜಾಯಿನ್ ಆಗ್ಬೋದು. ಶುರು ಆಗೋಗಿದೆ ಮತ್ತೆ ನಾವು ಸೇರ್ಕೊಳಕ್ ಆಗೋಲ್ಲ ಅನ್ನೋದೆಲ್ಲ ಬೇಡ, ಕಾಂಟ್ಯಾಕ್ಟ್ ಮಾಡಿ, ಯಾವುದಕ್ಕೂ ನೀವು ಕಾಂಟ್ಯಾಕ್ಟ್ ಮಾಡಿ, ಓಕೆನಾ. ಈ ರೀತಿ ಮಾಡ್ಕೊಂಡು ಇಲ್ಲಿಂದ 1/2 ಇಂಚು, ಈ ಕಡೆಯಿಂದ 1/2 ಇಂಚಿಗೆ ನೋಡಿ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಸೊ 1/2 ಇಂಚಿಗೆ ಏನು ಮಾರ್ಕ್ ಮಾಡ್ಕೊಂಡಿರ್ತೀವಿ ಈ ರೀತಿ ಲೈನ್ ಹಾಕೊಳ್ಳಿ, ಓಕೆನಾ. ಇಷ್ಟೇ, ತುಂಬಾ ಈಸಿಯಾಗಿ ಮಾಡುವಂಥದ್ದು ಈ ಡಿಸೈನು. ಈಗ ಕಟ್ ಮಾಡ್ಕೊಳ್ಳೋಣ. ಈ ರೀತಿ ಚಾನಲ್ಗೆ ಯಾರಾದರೂ ಹೊಸದಾಗಿ ಎಂಟ್ರಿ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ. ನೋಡಿ ಈ ರೀತಿ ಕಟ್ ಮಾಡ್ಕೊಳ್ಳಿ. ಸೊ ಈ ರೀತಿ ಕಟ್ ಮಾಡ್ಕೊಂಡಿದ್ದು ಆದ್ಮೇಲೆ ನೋಡಿ ಒಳಗಡೆ ಈ ಒಳಗಡೆದೇನಿದೆ ಇದನ್ನ ಕಟ್ ಮಾಡ್ಕೊಳ್ಳಿ. ಇಲ್ಲಿವರೆಗೂ ಬಂದು ಈ ಕಡೆಯಿಂದ 1/2 ಇಂಚ್ ಕಟ್ ಮಾಡ್ಕೊಳ್ಳಿ.
ಈ ರೀತಿ ಕಟ್ ಮಾಡ್ಕೊಂಡು ಇಲ್ಲಿ ನಾನೇನು ಪ್ಯಾಂಟ್ ಪೀಸ್ ತಗೊಂಡಿದ್ದೀನಿ, ನೀವು ಪ್ಯಾಂಟ್ ಪೀಸೇ ತಗೊಳ್ಬೇಕಂತಿಲ್ಲ, ಕಾಂಟ್ರಾಸ್ಟ್ ಅಲ್ಲಿ ತಗೊಳ್ಳಿ, ಚೆನ್ನಾಗಿ ಬರುತ್ತೆ. ಸೇಮ್ ಅಲ್ಲಿ ಮಾಡ್ಬೋದು, ಬಟ್ ಕಾಂಟ್ರಾಸ್ಟ್ ಅಲ್ಲಿ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಇದನ್ನ ಇದ್ರ ಮೇಲೆ ಈ ರೀತಿ ಇಟ್ಟು ಐರನ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಐರನ್ ಮಾಡ್ಕೊಳ್ಬೇಕು ನೋಡಿ. ಸೊ ಇದನ್ನ ಇಲ್ಲಿ ಐರನ್ ಮಾಡ್ಕೊಂಡಿದ್ದೀನಿ. ಇವಾಗ ನೀವೇನ್ ಮಾಡ್ಬೇಕು ಅಂತ ಅಂದ್ರೆ ಇದನ್ನ ಕರೆಕ್ಟಾಗಿ ಈ ರೀತಿ ಹಾಕೊಂಡು ಉಲ್ಟಾ ಹಾಕೊಳ್ಳಿ. ಈ ರೀತಿ ಉಲ್ಟಾ ಹಾಕೊಳ್ಳಿ. ಇದನ್ನ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಸೆಂಟರ್ ಏನಿದೆ ಅಥವಾ ಗೀರ್ಕೊಳ್ತೀರಾ, ಐರನ್ ಮಾಡ್ಕೊಳ್ತೀರಾ, ನಿಮಗೆ ಬಿಟ್ಟಿದ್ದು, ಮಾರ್ಕ್ ಮಾಡ್ಕೊಳ್ತೀರಾ, ಸೊ ನಿಮಗೆ ಬಿಟ್ಟಿದ್ದು ನೋಡಿ ಇಲ್ಲಿ. ಓಕೆನಾ? ಜಸ್ಟ್ ನಮಗೆ ಈ ಸೆಂಟರ್ ಮಾರ್ಕ್ ಗೊತ್ತಾಗಬೇಕು. ನಾನು ಅಟ್ಯಾಚ್ ಮಾಡುವಾಗ ನನಗೆ ಈ ಸೆಂಟರ್ ಮಾರ್ಕ್ ಗೊತ್ತಾಗಬೇಕು. ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ಲ, ಈ ಸೆಂಟರ್ ಮಾರ್ಕ್ ಈ ತರ ಬರಬೇಕು. ಸೊ ಇದು ಐರನ್ ಮಾಡ್ಕೊಂಡ್ರೋದು, ಗೀರ್ಕೊಂಡ್ರು ಓಕೆ, ಐರನ್ ಮಾಡ್ಕೊಂಡ್ರೆ ಬೆಸ್ಟ್. ಓಕೆನಾ? ಮಾರ್ಕ್ ಹಾಕೊಂಡ್ರು ಓಕೆ. ಈ ತರ ಮಾಡ್ಕೊಂಡು ಸೆಂಟರ್ ಅಲ್ಲಿ ನಾಚ್ ಹಾಕೊಳ್ಳಿ. ನಾನು ಇಲ್ಲಿ ನಾಚ್ ಹಾಕೊಂಡಿದ್ದೀನಿ. ಸೊ ಅದಾದ್ಮೇಲೆ ಇದೇನಿದೆ ಇದನ್ನ ನಾವು ಐರನ್ ಮಾಡ್ಕೊಂಡಿದೀವಲ್ಲ, ನಮ್ ಕ್ಯಾನ್ವಾಸ್ ಪಕ್ಕ 1/2 ಇಂಚ್ ಅಷ್ಟು ಬಿಟ್ಟು ಬಟ್ಟೆನ ಮಿಕ್ಕಿದನ್ನೆಲ್ಲ ಕಟ್ ಮಾಡಿ ತೆಗಿರಿ. ಈ ರೀತಿ ಕಟ್ ಮಾಡಿ ತೆಗಿರಿ. ಅದಾದ್ಮೇಲೆ ಇದನ್ನ ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಬೇಕು. ಈಗ ಇದನ್ನ ಫೋಲ್ಡ್ ಮಾಡಿ ಸ್ಟಿಚ್ ಹಾಕೊಳ್ಳೋಣ. ಸೊ ಲಾಂಗ್ ಸ್ಟಿಚ್ ಅಲ್ಲಿ ಇಟ್ಕೊಂಡ್ಬಿಡಿ. ಸ್ಟಿಚ್ಚು ಲಾಂಗ್ ಸ್ಟಿಚ್ ಅಥವಾ ಲೂಸ್ ಸ್ಟಿಚ್ ಅಲ್ಲಿ, ಯಾಕಂದ್ರೆ ಇದು ಫಿನಿಶಿಂಗ್ ಎಲ್ಲ ಆದ್ಮೇಲೆ ಇದನ್ನ ಓಪನ್ ಮಾಡೋ ಚಾನ್ಸ್ ಇದೆ, ಹಾಗಾಗಿ ಓಪನ್ ಮಾಡ್ಕೊಳ್ಬೇಕು. ಸೊ ಈ ಕಾರ್ನರ್ ಅಲ್ಲಿ ಏನಿದೆ ಇಲ್ಲಿ ಈ ರೀತಿ ನಾಚ್ ಹಾಕೊಳ್ಳಿ. ಇದನ್ನ ಈ ರೀತಿ ಮಡ್ಚಿ ಸ್ಟಿಚ್ ಮಾಡ್ಕೊಳ್ಳಿ. ನಾಚ್ ಹಾಕಿಲ್ಲ ಅಂದ್ರೆ ಫೋಲ್ಡ್ ಮಾಡಕ್ಕಾಗಲ್ಲ. ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ. ಈಗ ನಮ್ಮ ಮೇನ್ ಫ್ಯಾಬ್ರಿಕ್ ಏನಿದೆ ಅದನ್ನ ಉಲ್ಟಾ ಹಾಕೊಳ್ಳೋಣ. ಲೈನಿಂಗ್ ಅಟ್ಯಾಚ್ ಮಾಡಿರ್ತೀವಲ್ಲ, ಅದು ನಮಗೆ ಕಾಣಬೇಕು. ಉಲ್ಟಾ ಹಾಕೊಂಡು ಇದನ್ನ ನೋಡಿ ಈ ರೀತಿ ಫೋಲ್ಡ್ ಮಾಡಿ ಸೆಂಟರ್ ಅಲ್ಲೊಂದು ನಾಚ್ ಹಾಕೊಳ್ಳಿ, ಈ ತರ. ಅದಾದ್ಮೇಲೆ ನೋಡಿ ಈ ತರ ಗೀರ್ಕೊಳ್ಳಿ. ಇದನ್ನು ಅಷ್ಟೇ ಸೆಂಟರ್ಗೆ ಗೀರ್ಕೊಂಡ್ಬಿಡಿ. ಈ ರೀತಿ ಗೀರ್ಕೊಳ್ಳಿ. ಈಗ ಇದನ್ನ ಇಟ್ಕೊಳ್ಳೋಣ ಇಲ್ಲಿ ಈ ರೀತಿ ಪಿನ್ ಮಾಡ್ಕೊಳ್ಳಿ. ಸೆಂಟರ್ ಗೊತ್ತಾಗ್ಬೇಕು. ಈ ತರ ಇಟ್ಕೊಂಡು ಕ್ಯಾನ್ವಾಸ್ ಮೇಲೆ ಬರಬಾರ್ದು, ಕ್ಯಾನ್ವಾಸ್ ಪಕ್ಕನೇ ಸ್ಟಿಚ್ ಹಾಕೊಳ್ಳಿ.
ಈ ರೀತಿ ಮಾಡಿಕೊಂಡು ಸೊ ಹಾಕಿರುವಂತಹ ಪಿನ್ನ ಈ ರೀತಿ ರಿಮೂವ್ ಮಾಡ್ಕೊಳ್ಳಿ. ರಿಮೂವ್ ಮಾಡಿಕೊಂಡು ನಾವು ಹಾಕಿರೋ ಸ್ಟಿಚ್ ಪಕ್ಕ 1/4 ಇಂಚಷ್ಟು ಬಟ್ಟೆ ಬಿಟ್ಟು ನೋಡಿ ಈ ರೀತಿ ಕಟ್ ಮಾಡ್ಕೊಳ್ಳಿ. ಈಗ ನಾಚ್ ಹಾಕೊಳ್ಳಿ. ನಾಚ್ ಹಾಕೊಂಡು ಈಗ ಇದನ್ನ ಈ ರೀತಿ ಟರ್ನ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ. ಈಗ ಇದನ್ನ ಟರ್ನ್ ಮಾಡ್ಕೊಂಡು ಎಡ್ಜ್ ಸ್ಟಿಚ್ ಹಾಕೊಳ್ಳಿ. ಎಡ್ಜ್ ಸ್ಟಿಚ್ ಹಾಕುವಾಗ ಇಲ್ಲಿ ಏನ್ ಫ್ಯಾಬ್ರಿಕ್ ಹಾಕಿರ್ತೀರಾ ಮ್ಯಾಚಿಂಗ್ ಥ್ರೆಡ್ ಹಾಕೊಳ್ಳಿ. ನೋಡಿ ಈ ರೀತಿ. ಓಕೆನಾ? ಸೊ ಇದಾದ್ಮೇಲೆ ನೀವು ಇವಾಗ ಏನ್ ಮಾಡ್ಬೇಕು, ಈ ಎಂಡಲ್ಲಿ ಸ್ಟಿಚ್ ಹಾಕೊಳ್ಳಿ. ಸೊ ಇದು ಕರೆಕ್ಟಾಗಿ ಸೆಂಟರಲ್ಲಿ ಇದೆಯಾ ಚೆಕ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ನಾ ಹೇಳಿದೆಲ್ಲ ಫಾಲೋ ಮಾಡಿದ್ರೆ ಅದು ಸೆಂಟರ್ಗೆ ಬರುತ್ತೆ. ಎಡ್ಜಲ್ಲಿ ಸ್ಟಿಚ್ ಹಾಕೊಳ್ಳಿ. ಮತ್ತೆ ಈಗ ಇಲ್ಲಿಂದ ಕಂಟಿನ್ಯೂ ಮಾಡಿ. ಈ ರೀತಿ. ಸೊ ಇಲ್ಲಿ ನಾನು ಸ್ಟಿಚ್ ಹಾಕಿಲ್ಲ, ಇಲ್ಲಿ ನಾನು ಯಾವುದೇ ಸ್ಟಿಚ್ ಹಾಕಿಲ್ಲ. ಸೊ ಏನಕ್ಕಂದ್ರೆ ಇಲ್ಲಿ ಇನ್ನೂ ಸ್ವಲ್ಪ ಡಿಸೈನ್ ಮಾಡೋದಿದೆ, ಹಾಗಾಗಿ ಇಲ್ಲಿ ನಾನು ಸ್ಟಿಚ್ ಹಾಕಿಲ್ಲ. ಸೊ ಏನು ಡಿಸೈನ್ ಅದು, ಸೊ ಇಲ್ಲಿ ನಾನು ಚಿಕ್ಕದಾಗಿ ಪೀಸ್ ತೊಗೊಂಡಿದ್ದೀನಿ. ಅಗಲ ಇಲ್ಲಿ ನಾನು ಜಾಸ್ತಿ ತೊಗೊಂಡಿದ್ದೀನಿ. ನೀವು ತೊಗೊಳ್ಬೇಕಂತಂದ್ರೆ ಹೇಗೆ ತೊಗೊಳ್ಬೇಕಂದ್ರೆ ಈ ರೀತಿ 2 ಇಂಚು, ಈ ರೀತಿ 2 ಇಂಚು. ಓಕೆನಾ? ನಾನು ಅಷ್ಟಕ್ಕೆ ಮಾಡ್ತೀನಿ, ಕಟ್ ಮಾಡ್ಕೊಳ್ತೀನಿ. ಈ ರೀತಿ 2 ಇಂಚು, ಅದಾದಮೇಲೆ ಈ ರೀತಿ 2 ಇಂಚಿಗೆ ಅಡ್ಡ ಉದ್ದ 2 ಇಂಚ್ ಇದ್ರೆ ಸಾಕು, ಈಕ್ವಲ್ ಆಗಿರ್ಲಿ. ನೋಡಿ ಈ ರೀತಿ ಚಿಕ್ಕ ಚಿಕ್ಕ ಪೀಸಸ್ನ ತಗೊಳ್ಳಿ. ನೋಡಿ ಇದನ್ನ ಏನಿರುತ್ತೆ ಇದನ್ನ ಈ ರೀತಿ ಮಡ್ಚ್ಕೊಳ್ಳಿ. ಅದಾದ್ಮೇಲೆ ಈ ರೀತಿ ಮಡ್ಚ್ಕೊಳ್ಳಿ. ಓಕೆನಾ? ಮಡ್ಚ್ಕೊಂಡು ಈ ರೀತಿ ಸ್ಟಿಚ್ ಹಾಕಿ, ಎಡ್ಜಲ್ಲಿ ಹಾಕಿ ಸ್ಟಿಚ್ಚು.
ಇದನ್ನ ಈ ರೀತಿ ಕಟ್ ಮಾಡ್ಕೊಂಡ್ಬಿಡಿ. ಸೊ ಇಲ್ಲಿ ನಿಮ್ಗೆ ಈಕ್ವಲ್ ಇಲ್ಲ ಅನ್ಸಿದ್ರೆ ನೀಟಾಗಿ ಈಕ್ವಲ್ ಆಗಿ ಈ ರೀತಿ ಕಟ್ ಮಾಡ್ಕೊಳ್ಳಿ, ಫಿನಿಶಿಂಗ್ ತಗೊಳ್ಳಿ. ಸೊ ಈ ರೀತಿ ಮಾಡಿಕೊಂಡು ನೋಡಿ. ಸೊ ಈ ಸ್ಪೇಸ್ ನಾವು ಬಿಟ್ಕೊಂಡಿದೀವಿ, ಇಲ್ಲಿ ನಾವು ಎಡ್ಜ್ ಸ್ಟಿಚ್ ಹಾಕ್ದಿರ ಬಿಟ್ಟಿದೀವಿ, ಅಲ್ಲಿ ಒಂದೊಂದೇ ಕೊಟ್ಟು ಜಾಯಿನ್ ಮಾಡ್ಕೊಳ್ತಾ ಬರೋಣ. ಸೊ ನಿಮಗೆ ಸೆಂಟರ್ ಹೋಗುತ್ತೆ ಅನ್ನೋರು ಏನ್ ಮಾಡ್ಬೇಕು, ಲಾಂಗ್ ಸ್ಟಿಚ್ ಅಲ್ಲಿ ಇಟ್ಕೊಳ್ಳಿ. ಲಾಂಗ್ ಸ್ಟಿಚ್ ಅಲ್ಲಿ ಇಟ್ಕೊಂಡು ಸುಮ್ನೆ ಹಾಗೆ ಒಂದು ಡಮ್ಮಿ ಸ್ಟಿಚ್ ಹಾಕೊಳ್ಳಿ, ಆಮೇಲೆ ಅದನ್ನ ಬಿಚ್ಕೊಳ್ಳೋ ತರ ಇರಬೇಕು. ಓಕೆನಾ? ಇಷ್ಟ. ಇಲ್ಲ ಪಿನ್ನಲ್ಲಿ ಪಿನ್ ಮಾಡ್ಕೊಂಡ್ರು ಓಕೆ, ಡಮ್ಮಿ ಸ್ಟಿಚ್ ಹಾಕೊಂಡು ನಾವು ಆಮೇಲೆ ಓಪನ್ ಮಾಡ್ಕೊಳ್ತೀವಿ ಅಂದ್ರೂ ಓಕೆ. ಎರಡರಲ್ಲಿ ಒಂದು ಮಾಡಿ. ಈಗ ನಾವು ಈ ಪೀಸಸ್ ಏನ್ ಮಾಡಿ ಇಟ್ಕೊಂಡಿದೀವಿ ಇದನ್ನ ಇಲ್ಲಿ ಅಟ್ಯಾಚ್ ಮಾಡೋಣ. ಸೊ ಒಳಗಡೆ ಕೊಡ್ಬೇಕು ಇದನ್ನ. ನೋಡಿ, ಚಿಕ್ಕದಾಗಿ ಕಾಣಿಸಿದ್ರೆ ಸಾಕು, ಈ ತರ. ಸೊ ಎಲ್ಲಿ ನೀವು ಸ್ಟಿಚ್ ಸ್ಟಾಪ್ ಮಾಡಿದ್ರಿ ಅಲ್ಲಿಂದ ಕಂಟಿನ್ಯೂ ಮಾಡಿ. ಈ ತರ ಇಲ್ಲಿ ಯಾವ ಲೆವೆಲ್ ಅಲ್ಲಿ ಕೊಟ್ಟಿರ್ತೀರಾ ಇಲ್ಲೂ ಅದೇ ಲೆವೆಲ್ ಅಲ್ಲಿ ಕೊಡಿ. ಒಂದತ್ರ ದೊಡ್ಡದು ಒಂದತ್ರ ಚಿಕ್ಕದು ಆ ತರ ಬರಬಾರ್ದು, ಚೆನ್ನಾಗಿರಲ್ಲ. ಈ ರೀತಿ ಟರ್ನ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಎಲ್ಲಿಂದ ಸ್ಟಾರ್ಟ್ ಮಾಡಿದೀರಾ ಅಲ್ಲಿಂದಾನೇ ಈ ಸೈಡ್ ಸ್ಟಾರ್ಟ್ ಮಾಡಬೇಕು. ನೋಡಿ, ಇದೆರಡು ಈಕ್ವಲ್ ಆಗಿ ಕಾಣಬೇಕು, ಈ ತರ. ನೋಡಿ, ಇದೆರಡು ಮ್ಯಾಚ್ ಆಗ್ಬೇಕು. ಇಲ್ಲಿಗೆ ಬಂದು ನೀವು ಎಲ್ಲಿ ಸ್ಟಿಚ್ ಸ್ಟಾಪ್ ಮಾಡಿದ್ರಿ ಅದ್ರ ಮೇಲೆ ಕರೆಕ್ಟಾಗಿ ನೀಟಾಗಿ ಕೂರಿಸ್ಕೊಂಡು ರಫ್ ಹೊಡ್ಕೊಬೇಕು. ಈ ತರ ನೋಡಿ, ಸಿಂಪಲ್ ಆಗಿ ತುಂಬಾ ಚೆನ್ನಾಗಿರುವಂತಹ ಡಿಸೈನ್ ರೆಡಿ ಆಯ್ತು. ಈಗ ನೀವೇನ್ ಮಾಡಬೇಕು, ಇಲ್ಲಿ ನಾವು ಹಾಕೊಂಡಿರ್ತೀವಲ್ಲ ಡಮ್ಮಿ ಸ್ಟಿಚ್, ನೋಡಿ ಬೇರೆ ಕಲರ್ ಅಲ್ಲಿ ಕಾಣ್ತೀವಿ, ರಿಮೂವ್ ಮಾಡ್ಕೋಬೇಕು. ಹಾಗೆ ಸೆಂಟರ್ ಅಲ್ಲಿರೋ ಸ್ಟಿಚ್ ರಿಮೂವ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ, ಸೊ ಇದು ಕಾಲರ್ ನೆಕ್ ಕುರ್ತಿ ಆಗಿರೋದ್ರಿಂದ ಒಂದು 10 ನಿಮಿಷಕ್ಕೆ ಕಾಲರ್ನ ಈಸಿಯಾಗಿ ಹಾಫ್ ಕಾಲರ್ ನೆಕ್ನ ಹೇಗೆ ರೆಡಿ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋ ಮಿಸ್ ಮಾಡ್ಕೊಳ್ಬೇಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಅಥವಾ ಡಿಸ್ಲೈಕ್ ಕೊಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆದಷ್ಟು ವಿಡಿಯೋ ಶೇರ್ ಮಾಡಿ. ಜನವರಿ 27ನೇ ತಾರೀಕಿಂದ ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ್ ಕೋರ್ಸ್ ಶುರುವಾಗ್ತಾ ಇದೆ. ಮಿಸ್ ಮಾಡ್ಕೋಬೇಡಿ. ಯಾರ್ಯಾರೆಲ್ಲ ಸೇರ್ಕೊಳ್ಳೋಕೆ ಇಂಟ್ರೆಸ್ಟ್ ಇದೆ ಸ್ಕ್ರೀನ್ ಮೇಲೆ ಶೋ ಆಗ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. ನೆಕ್ಸ್ಟು ಇದ್ರದ್ದೇ ಕಾಲರ್ ನೆಕ್ ಹೇಗೆ ಅಟ್ಯಾಚ್ ಮಾಡೋದು 10 ನಿಮಿಷಕ್ಕೆ ಈಸಿಯಾಗಿ. ಯಾರ್ಯಾರೆಲ್ಲ ಬಿಗಿನರ್ಸ್ ಕಾಲರ್ನ ಅಟ್ಯಾಚ್ ಮಾಡೋಕೆ ಕಷ್ಟಪಡ್ತಾ ಇದ್ದೀರಾ
ಅಂಥವ್ರಿಗೆ ಕಾಲರ್ನ ಕಟಿಂಗ್ ಮಾಡಿ ಅಟ್ಯಾಚ್ ಮಾಡೋದು ಹೇಗೆ ಅನ್ನೋದನ್ನ ಕ್ಲಿಯರ್ ಆಗಿ ಹೇಳ್ಕೊಡ್ತಾ ಇದೀನಿ. ನೆಕ್ಸ್ಟ್ ಟಾಪಿಕ್ ಜೊತೆಗೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ. ಥ್ಯಾಂಕ್ ಯು.